ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ಲಾಕ್ಸ್ ದಾವಣಗೆರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಬಂದಿದ್ದೀನಿ ಶಾಪಿಂಗ್ ಯಾರಿಗೆ ಅನ್ನೋದಾದರೆ ನನ್ನ ಮಗನಿಗೆ ಡೈಲಿ ವೇರು ಕ್ಲಾತ್ಸ್ ಬೇಕಿತ್ತು, ಬಟ್ಟೆಗಳು. ಸೊ ಅದಕ್ಕೋಸ್ಕರ ಬಂದಿರೋವಂಥದ್ದು. ನಾವಿದ್ದೀವಿ ಇಲ್ಲಿ ಟ್ರೆಂಡ್ಸಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವಾಗಲೂ ಮ್ಯಾಕ್ಸಲ್ಲಿ ಪರ್ಚೇಸ್ ಮಾಡ್ತಾಯಿದ್ವಿ, ಬಟ್ ಮ್ಯಾಕ್ಸಲ್ಲಿ ಅಂತ ಬರೋ ಕಲೆಕ್ಷನ್ಸ್ ಇಲ್ಲ ಅಂತೇಳಿ ಇಲ್ಲಿ ಬಂದಿದ್ದಾಯಿತು. ಹೇಳ್ಬೇಕಂದ್ರೆ 8 ಇಯರ್ಸ್ವರೆಗೂ ಚೆನ್ನಾಗೇ ಸಿಗುತ್ತೆ ಮಕ್ಕಳದ್ದು ಡ್ರೆಸ್ಗಳು. 8 ಇಯರ್ಸ್ ಆಯಿತು, ಅದ್ರ ಮೇಲ್ಪಟ್ಟು ಅಷ್ಟೊಂದು ಪ್ರೀತಿಯಾಗಿರುವಂಥ ಡ್ರೆಸ್ಸಸ್ ಸಿಗೋದೇ ಕಡಿಮೆ ಅಂತ ಅನ್ಕೋತೀನಿ. ಹೇಳ್ಬೇಕಂದ್ರೆ 1 ಇಯರ್ ಟು 8 ಇಯರ್ಸ್ ಒಳಗೆ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಇಲ್ಲಿ ಗೈಸ್ ನನಗಂತೂ ಸಖತ್ ಇಷ್ಟ ಆಯಿತು. ಹೇಳ್ಬೇಕಂದ್ರೆ ಗರ್ಲ್ಸಿಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತಲ್ವ ಗೈಸ್. ನಾನಂತೂ ತುಂಬ ಇಷ್ಟಪಟ್ಟು ಇವೆಲ್ಲ ಫ್ರಾಕ್ಸ್ ನೋಡಿದ್ರೆ ಎಷ್ಟು ಕ್ಯೂಟ್ ಪುಟ್ಪುಟಾಣಿ ಚೆನ್ನಾಗಿತ್ತು. ಹೇಳಬೇಕಂದ್ರೆ ಬಾಯ್ಸಿಗೆ ಏನಿಲ್ಲ ಗೈಸ್, ಅದೇ ಪ್ಯಾಂಟು, ಅದೇ ಏನದು ಶರ್ಟು, ಒಂದು ಟೀ ಶರ್ಟ್ ಅನ್ನೋ ಥರ ಇರುತ್ತೆ. ಅವ್ರಿಗೆ ಆಪ್ಷನ್ಸ್ ಇರುತ್ತೆ, ಅದೇ ಕುರ್ತಾ, ಶೇರ್ವಾನಿ ಅದು ಇದು. ಬಟ್ ಅಷ್ಟೊಂದು ಹುಡುಗಿರಷ್ಟು ಕಲೆಕ್ಷನ್ಸ್ ಅವ್ರಿಗಿರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅದೇನೋ ಗೊತ್ತಿಲ್ಲ, ಹುಡುಗಿರ ಡ್ರೆಸ್ಸಸ್ ಅಂತೂ ತುಂಬ ಪ್ರೀತಿಯಾಗಿತ್ತು ಹೇಳ್ಬೇಕಂದ್ರೆ. ಸೊ ಗಾಯ್ಸ್, ನಾವು ಇವನಿಗೆ ಡೈಲಿ ವೇರ್ ಅಷ್ಟೇ ತೊಗೊಂಡಿದ್ದು. ಆ್ಯಕ್ಚುಲಿ ಅಷ್ಟೊಂದು 8 ಇಯರ್ಸ್ ಮೇಲಿನ ಕಲೆಕ್ಷನ್ಸ್ ಸಿಗೋದು ಕಡಿಮೆ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅಷ್ಟು ಪ್ರಿಟಿಯಾಗಿರೋಲ್ಲ. ಏನೋ ಒಂಥರ ಸಣ್ಣದ ಪುಟ್ಪುಟಾಣಿ ನೋಡೋದೊಂದು ಚಂದ. ಗೈಸ್, ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ನಾನು ಅವತ್ತೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲಾಗ್ನ. ಇವಾಗ ನಾನು ಇದು ಅರ್ಲಿ ಮಾರ್ನಿಂಗ್ ಲಾಗು. ಹೇಳ್ಬೇಕಂದ್ರೆ ರುಟೀನ್ ಅಂತ ಏನು ಚೇಂಜ್ ಮಾಡಿಲ್ಲ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ ಕ್ಲೀನಿಂಗ್ ಅಷ್ಟೇ. ಕ್ಲೀನಿಂಗ್ ಮಾಡಿ ಬೆಳಗ್ಗೆ ಇದು ಆ್ಯಸ್ ಯೂಶುವಲ್ ಏನಿರುತ್ತೆ ಅದನ್ನು ಶೇರ್ ಮಾಡಿದ್ದೀನಿ. ಗೈಸ್, ಹೇಳ್ಬೇಕಂದ್ರೆ ಇವತ್ತಿನ ನಾನು ಇಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನದು ವಿಷಯ ಅನ್ನೋದಾದರೆ, ನಾವು ಹೆಣ್ಮಕ್ಳು ಬರೀ ಅಡುಗೆ ಮನೆಯಲ್ಲೇ ನಮ್ಮ ದಿನಗಳನ್ನು ಕಳೆದ್ಬಿಡ್ತೀವಿ ಅಲ್ವಾ. ಸೊ ಹೇಳ್ಬೇಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಇದೇ ಒಂದು ರೂಟೀನಲ್ಲೇ ಇದ್ದುಬಿಡ್ತಾರೆ. ಸೊ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೋದಲ್ವಾ. ಎಷ್ಟೋ ಜನ ಈವನ್ ಸಿಟಿಗಳಲ್ಲಾಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು, ಈವನ್ ಇವತ್ತಿನ ಕಾಲದಲ್ಲೂ ಕೂಡ ಬರೀ ಅಡುಗೆ ಮನೆ, ಬಟ್ಟೆ ಕೆಲಸ ಇಷ್ಟೇ ಅನ್ನೋ ಒಂದು ಲೈಫ್ ಸ್ಟೈಲನ್ನು ಬಿಟ್ಟು ನಾವು ಮನೆಯಲ್ಲೇ ಏನಾದರೂ ಮಾಡಿಕೊಂಡು ಅಂದರೆ ಏನಾದರೂ ಕೆಲಸ ಮಾಡಿಕೊಂಡು 4 ಕಾಸು ಸಂಪಾದನೆ ಮಾಡೋಕ್ಕಾಗುತ್ತಾ ಅನ್ನೋದನ್ನು ಥಿಂಕ್ ಮಾಡೋದನ್ನು ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ನೀವು ಮಾಡ್ತಿದ್ದೀರಾ ಅಂತ ನಮಗೂ ಹೇಳ್ತೀರಾ, ನಾವು ಮಾಡಬೇಕಾ ಅಂತ ಅನ್ಕೋಬೇಡಿ. ಸೆಲ್ಫ್ ಡಿಪೆಂಡ್ ಆಗಿರೋದನ್ನು ಕಲಿಬೇಕು ನಾವು ಹೆಣ್ಮಕ್ಳು. ಇವತ್ತಿನ ಸಿಚುವೇಶನ್ ಹೇಗಿದೆ ಅಂದರೆ, ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಕಷ್ಟ ಇದೆ, ಆ ಒಂದು ಸಿಚುವೇಶನ್ ಇದೆ. ಕೆಲವು ಸಲ ದುಡ್ಡೇ ಇರೋದಿಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಇದು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ಈವನ್ ನಮ್ಮ ದೇಶದಲ್ಲಿ ನಡೀತಾ ಇರೋದು ಕೂಡ ಇದೇನೆ. ಸೊ ಎಷ್ಟೇ ದುಡಿದ್ರೂ ಮೇಲ್ ಬರೋಕ್ಕಾಗಲ್ಲ. ಕೆಲವು ಸಲ ನಮ್ಮಿಂದನೂ ಏನಾದರೂ ಹೆಲ್ಪ್ ಆಗುತ್ತಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಹಂಗಂತ ಕೆಲವು ಮನೇಲಿ ಒಬ್ಬರೇ ಚೆನ್ನಾಗಿ ದುಡಿತಿರ್ತಾರೆ, ಓಕೆ, ಇಲ್ಲ ಅಂತಲ್ಲ. ಇನ್ನು ಕೆಲವು ಮನೇಲಿ ಆ ಥರ ಇರೋಲ್ಲ, ಸಿಚುವೇಶನ್ ತುಂಬ ಕ್ರಿಟಿಕಲ್ ಇರುತ್ತೆ. ಅಂಥ ಮನೆಯಲ್ಲಿ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು ನಾವುಗಳು ಹೆಣ್ಮಕ್ಳು ಕೂಡ. ಮನೇಲಿ ಇದ್ದೀವಿ ಅಂದರೆ ಬರೀ ಮನೆ ಕೆಲಸ ಮಾಡ್ಕೊಂಡಿರೋದು ಒಂದೇ ಅಲ್ಲ, ಏನಾದರೂ ಒಂದು ಮನೇಲಿ ಇದ್ದುಕೊಂಡೇ ನಾವು ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ, ಎಷ್ಟು ಜನಕ್ಕೆ ಇಷ್ಟ ಆಗಲ್ವೋ ನಂಗೆ ಗೊತ್ತಿಲ್ಲ. ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಹೆಣ್ಮಕ್ಳು ಬರೀ ಮನೆ ಕೆಲಸದಲ್ಲೇ ಮುಳುಗೋಗೋದಲ್ಲ. ನನ್ನ ಪ್ರಕಾರ ಹೆಣ್ಣು ಅಂದರೆ ತನ್ನ ಒಂದು ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಏನಾದರೂ ನಾನು ಕೆಲಸ ಮಾಡಿಕೊಂಡು ಮನೆಯೂ ನಿಭಾಯಿಸ್ಕೊಂಡು ಹೋಗ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು ಮನೇಲಿ ಇದ್ಕೊಂಡೆ. ಇದು ಹೇಳ್ಬೇಕಂದ್ರೆ ಎಲ್ರಿಗೂ ಸೇರಿಸಿ ವಿ ಆರ್ ಆಲ್ ವುಮನ್ಸ್ ಅಲ್ವಾ. ಸೊ ಅಂದರೆ ನಾವೆಲ್ಲರೂ ಹೆಣ್ಮಕ್ಳೇ ಅಲ್ವಾ. ನಿಮ್ಮ ಜೀವನದಲ್ಲಿ ಪ್ರೇರಣೆ ನೀಡೋದಕ್ಕೆ ಅಂತ ಈ ಥರ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಕೆಲವೊಂದು ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳೋದಕ್ಕೆ ಅನ್ನೋಕ್ಕಿಂತ ನಾವು ಹೆಣ್ಮಕ್ಳು ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ನಮಗೆ. ಆ್ಯಕ್ಚುಲಿ ಗಂಡಸರಿಗಿಂತ ಹೆಣ್ಮಕ್ಳಿಗೆ ಕಾನ್ಫಿಡೆಂಟ್ ಆಗಲಿ ಮತ್ತು ಧೈರ್ಯ ಆಗಲಿ ತುಂಬ ಇರುತ್ತಂತೆ. ಬೇಕಾದ್ರೆ ನೀವು ಆಲ್ಮೋಸ್ಟ್ ಈವನ್ ಚಿಕ್ಕ ವಯಸ್ಸಿಂದನೇ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ಹೆಣ್ಣು ಮನೆಯೂ ನಡೆಸ್ತಾಳೆ, ಹೊರಗಡೆ ಹೋಗಿ ಕೆಲಸನೂ ಮಾಡ್ಕೊಂಡು ಬಂದು ಮಕ್ಕಳನ್ನು ಓದಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ, ಹೊರಗಡೆ ಕೆಲಸ ಮಾಡಿ, ಇವಾಗ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ರಾಜಕೀಯದಲ್ಲಾಗಿರ್ಬೋದು, ಅಥವಾ ಡಾಕ್ಟರ್, ಇಂಜಿನಿಯರ್ಸ್, IAS ಆಫೀಸರ್ಸ್, ರಾಜಕೀಯ ಅಂದರೆ ಪೊಲಿಟಿಷಿಯನ್ಸೇ ಅಲ್ವಾ. ಓಕೆ, ಹಾಗೆ ಟೀಚರ್ಸು, ಲೆಕ್ಚರರ್ಸು, ಈವನ್ ಇಂಥ ಕೆಲಸದಲ್ಲಿ ಇಲ್ಲ ಅನ್ನೋ ಥರ ಇಲ್ಲ ಹೆಣ್ಮಕ್ಳು. ಈವನ್ ಡ್ರೈವರ್ಸು, ಎಲ್ಲ ಒಂದು ಕೆಲಸದಲ್ಲೂ ಇದ್ದಾರೆ. ಹಾಗಾಗಿ ಕೆಲವು ಹೆಣ್ಮಕ್ಳು ಮನೆಯಲ್ಲೇ ಇನ್ನೂ ಹಿಂದಿನ ಕಾಲದವ್ರ ಥರನೇ ಇರೋದು ಲೈಫ್ ಸ್ಟೈಲ್ ಅಲ್ಲ. ನಿಮಗೂ ಅಂತ 4 ಕಾಸು ಸಂಪಾದನೆ ಮನೇಲೇ ಇದ್ಕೊಂಡು ಮಾಡೋದನ್ನ ಏನಾದರೂ ಯೋಚನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸೆಲ್ಫ್ ಡಿಪೆಂಡೆಂಟ್ ಆಗಿರೋದನ್ನು ನಾವು ಹೆಣ್ಮಕ್ಳು ಕಲಿಬೇಕು. ಆ್ಯಕ್ಚುಲಿ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಸೆಲ್ಫ್ ಡಿಪೆಂಡ್ ಆಗಿರೋದು ಮತ್ತು ಕಾನ್ಫಿಡೆಂಟ್ ಆಗಿರೋದನ್ನು ನಾವು ಹೆಣ್ಮಕ್ಳು ತುಂಬ ಕಲ್ತಿರ್ತೀವಿ. ಯಾವಾಗಲೂ ನಮಗೆ ಸೆಲ್ಫ್ ಅಂದರೆ ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನಾವು ಅಷ್ಟು ತಡ್ಕೊಳ್ಳಲ್ಲ, ಅದಂತೂ ಪಕ್ಕ. ಯಾಕೆ ಗೊತ್ತಾ, ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಆತ್ಮವಿಶ್ವಾಸನೂ ಜಾಸ್ತಿ. ಯಾರು ಏನಾರು ಅಂದರೆ ಅದನ್ನು ಇವನ್ ನಮ್ಮ ಫ್ಯಾಮಿಲಿಗೆ ಯಾರಾದರೂ ಏನಾರು ಅಂತಿದ್ದಾರೆ ಅಂದರೆ ಅದನ್ನು ತಿರುಗಿಸಿ ನಾವು ಕೊಟ್ಟಕ್ಕೆ ಬರೋದು, ಅವ್ರಿಗೆ ಹಂಗೆ ಅಂತೂ ಬಿಡಲ್ಲ. ಇವನ್ ಕೆಲಸದಿಂದನಾದರೂ ತೋರಿಸ್ತೀವಿ, ಇಲ್ಲ ಅದು ಯಾವುದೇ ಒಂದು ರೂಪದಲ್ಲಾದರೂ ನಾವು ಅವರಿಗೆ ತಿರುಗಿಸಿ ಒಂದು ಅದನ್ನು ಏನಂತ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಸೊ ಅಷ್ಟು ನಾವು ಆತ್ಮವಿಶ್ವಾಸ ಇರುತ್ತೆ. ನಂದು ಅನ್ನೋದನ್ನು ನಾವು ಯಾವತ್ತೂ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಇದು ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ. ಸೊ ಹಾಗಾಗಿ
ಸೆಲ್ಫ್ ರಿಲಯನ್ಸ್ ಅಥವಾ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ನಮಗೆ ಧೈರ್ಯ ಜಾಸ್ತಿ ಹೆಣ್ಮಕ್ಳಿಗೆ, ಯಾವುದಕ್ಕೆ ಆದರೆ ನೋಡೋಣ ಅನ್ನೋದು ಒಂದು ಇದ್ದೇ ಇರುತ್ತೆ. ಹಂಗಂತ ಕೆಲವ್ರು ಇರ್ತಾರೆ, ಕೆಲವ್ರು ಇರಲ್ಲ ಅಂತ ಅನ್ಕೋಬೋದು ನೀವು. ನಿಜ, ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ, ಪ್ರತಿಯೊಂದು ಹೆಣ್ಮಕ್ಳಿಗೂ ಧೈರ್ಯ ಇಲ್ಲದೇನೂ ಇರ್ಬೋದು. ಬಟ್ ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ, ಇವನ್ ನನ್ನೇ ತೊಗೊಳ್ಳಿ, 3 ವರ್ಷದಿಂದ ನಾನು ಆ ಥರ ಯಾವುದಕ್ಕೂ ತಲೆ ಕೆಡಿಸ್ಕೊತೀನಿ, ಅಯ್ಯೋ ಯಾಕಪ್ಪ ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಆ ಥರ ಇಲ್ಲ, ನನಗೂ ನಾನು ಮಾಡಬಲ್ಲೆ ಅನ್ನೋದು ನನ್ನ ಮನಸ್ಸಲ್ಲಿದೆ. ಸೊ ಅದೇ ಥರ ಪ್ರತಿಯೊಬ್ಬರು ಥಿಂಕ್ ಮಾಡ್ತಿರ್ತೀರ. ಇವನ್ ನಾನು ಕೂಡ ಹಳ್ಳಿಲೇ ಬೆಳೆದಿದ್ದು, ಆ ಥರ ಎಲ್ಲ ಇದ್ದೇ ಇರುತ್ತೆ ಎಲ್ಲ ಮನೇಲೂ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಆದಷ್ಟು ಹೆಣ್ಮಕ್ಳು ಧೈರ್ಯದಿಂದ ಯಾವುದೇ ಒಂದು ಕೆಲಸನ ನಾವು ಮನೇಲಿ ಇದ್ಕೊಂಡಾದರೂ ಮಾಡ್ಬೋದು, ಹೊರಗಡೆ ಹೋಗಾದರೂ ಮಾಡ್ಬೋದು. ಬಟ್ ಇದನ್ನು ನಾವು ಬೆಳೆಸ್ಕೋಬೇಕು. ಹಾಗೆ ಹೇಳ್ಬೇಕಂದ್ರೆ ಹೆಣ್ಣಿಗೆ ಸೌಂದರ್ಯಕ್ಕಿಂತ ಮೇಯ್ನ್ ಬೇಕಾಗಿರೋದು ಧೈರ್ಯ. ಕೆಲವರು ಹೆಣ್ಮಕ್ಳು ಥಿಂಕ್ ಮಾಡ್ತಿರ್ತಾರೆ ಬರೀ ಸೌಂದರ್ಯ ಇದ್ದರೆ ಸಾಕು, ಇನ್ನೇನು ಬೇಡ ಅಂತ. ಬಟ್ ಸೌಂದರ್ಯ ಒಂದೇ ಇಂಪಾರ್ಟೆಂಟ್ ಅಲ್ಲ. ಇವತ್ತಿನ ಲೈಫ್ ಸ್ಟೈಲಲ್ಲಿ ಬೇಕಾಗಿರೋದು ನಾಲೆಡ್ಜ್ ಬೇಕು, ಸೆಲ್ಫ್ ಕಾನ್ಫಿಡೆಂಟ್ ಬೇಕು, ಮತ್ತು ವಿಷಯಗಳನ್ನು ತಿಳ್ಕೊಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊರಗಡೆ ಹೇಗಿದೆ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಇಲ್ಲಿ ಕೆಲವರು ಇರ್ತಾರೆ ಬರೀ ಸೌಂದರ್ಯದ ಬಗ್ಗೆನೇ ಇರ್ತಾರೆ ಅವರು, ಅದೆಲ್ಲ ಲೈಫ್ ಅಂದರೆ. ಆ್ಯಕ್ಚುಲಿ ಹೆಣ್ಣಿಗೆ ಬಾಹ್ಯ ಸೌಂದರ್ಯಕ್ಕಿಂತ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬ ಬೇಕಾಗುತ್ತೆ. ಯಾವುದಕ್ಕೆ ಅದೇ ನಿಜವಾದ ಒಂದು ಆಭರಣ. ಅಂದರೆ ಒಡವೆ ಅಂದರೂ ತಪ್ಪಿಲ್ಲ. ಹೇಳಬೇಕಂದ್ರೆ ನಾವು ಹೆಣ್ಮಕ್ಳು ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದನ್ನು ಕಲ್ತಿರಬೇಕು. ಅಂದರೆ ನಾವೇ ನಿಂತಿಲ್ವ ಈಗ ಅಂತ ಅನ್ಕೋಬೋದು, ಖಂಡಿತ ನಿಂತಿರ್ತೀರ. ಇನ್ನೊಬ್ಬರು ಒಂದು ನೆರಳಲ್ಲಿ ಇರೋದಕ್ಕಿಂತ, ಅಂದರೆ ಎಲ್ಲರೂ ಈಗ ಗಂಡ ಅಪ್ಪ ಅಮ್ಮನ ನೆರಳಲ್ಲೇ ಇರಬೇಕಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಮಗೆ ಅಂತ ಸೆಲ್ಫಾಗಿ, ಅಂದರೆ ನಮಗೋಸ್ಕರ ಅಂತ ನಾವು ಏನಾದರೂ 4 ಕಾಸು ದುಡಿಯೋ ಒಂದು ನಾಲೆಡ್ಜ್ ಅಷ್ಟು ನಾವು ಪಡ್ಕೊಂಡಿರಬೇಕು. ಮತ್ತು ಪಡೆಯೋದಕ್ಕೆ ನಾವು ಟ್ರೈ ಮಾಡಬೇಕಂದ್ರೆ ಪ್ರಯತ್ನ ಪಡಬೇಕು. ಸ್ವಂತ ಪರಿಶ್ರಮದಿಂದ ನಾನು ಏನಾದರೂ ನನ್ನದೇ ಆದ ಒಂದು ಗುರುತನ್ನು ನಾನು ಮೂಡಿಸ್ಕೋಬೇಕು ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರಬೇಕು. ಆವಾಗ ನಾವು ಯಾರ ಮುಂದೆನೂ ಸೋಲೋಕ್ಕಾಗಲ್ಲ. ನಾವು ಧೈರ್ಯದಿಂದ ಏನು ಬೇಕಾದರೂ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತೀವಿ. ಬಂಡವಾಳ ಬೇಕಲ್ಲ, ನೀವು ಕೊಡ್ತೀರಾ ಅಂತ ಅನ್ಕೋಬೋದು. ಹೇಳ್ಬೇಕಂದ್ರೆ ಇವತ್ತು ಎಷ್ಟೋ ಸ್ಕೀಮ್ಸ್ ಇದೆ, ಎಷ್ಟೋ ಲೋನ್ ಕೊಡ್ತಾರೆ. ಹೆಣ್ಮಕ್ಳಿಗೆ ಇರೋಷ್ಟು ಫೆಸಿಲಿಟಿ ಬೇರೆ ಗಂಡಸರಿಗೂ ಇಲ್ಲ. ಹೇಳ್ಬೇಕಂದ್ರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕಂದ್ರೆ ಬಳಸ್ಕೋಬೇಕು. ಅದು ಬಿಟ್ಟು ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂದ್ಕೊಳ್ಳೋದು ತಪ್ಪು. ಈವನ್ ಸಿಟಿಲಾಗಿರ್ಬೋದು, ಹಳ್ಳಿಲಾಗಿರ್ಬೋದು, ಎಲ್ಲ ಫೆಸಿಲಿಟಿ ಹೆಣ್ಮಕ್ಳಿಗೆ ತುಂಬ ಸಿಗ್ತಾಯಿದೆ. ಅದನ್ನು ನಾವು ಬಳಸ್ಕೊಂಡು ಏನಾದರೂ ಕೆಲಸ ಮಾಡೋದಕ್ಕೆ ನೋಡಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಅನ್ಕೋಬಾರ್ದು. ಬೆಳಗ್ಗೆ ಎದ್ದರೆ ಈವನ್ ಯಾರದೇ ಆಗಲಿ 6 ಗಂಟೆ ಎದ್ವಿ ಅಂದರೆ ಮುಗೀತು, 10-11 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿದಿರುತ್ತೆ. ಹೇಳ್ಬೇಕಂದ್ರೆ ಮಕ್ಕಳು ಸಂಜೆ ಬರೋವರೆಗೂ ನಾವು ಫ್ರೀಯಾಗೇ ಇರ್ತೀವಿ. ಅದು ಬಿಟ್ಟರೆ ನಮ್ಮದೇನು ಬೇರೆ ಕೆಲಸ ಇರೋರು. ಕೆಲವರು ಮಧ್ಯಾಹ್ನ ಅಡುಗೆ ಮಾಡೋರು ಇರ್ತಾರೆ, ಓಕೆ. ಬಟ್ ಅದು 1 ಅವರ್ ಬೇಡ, 2 ಅವರ್ಸ್ ಇರುತ್ತೆ. ಇನ್ನು ಬಾಕಿ ಟೈಮೆಲ್ಲ ನಾವು ಫ್ರೀ. ಆ ಟೈಮಲ್ಲಿ ನಾವು ಏನಾದರೂ ಮಾಡೋಣ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ತಂದ್ಕೊಳ್ಳಿ. ಸಾಧನೆ ಮಾಡಬೇಕು ಅಂದರೆ ಈ ನಾನಾ ಥರ ಸಾವಿರಾರು ದಾರಿ ಉಟ್ಕೊಳ್ಳುತ್ತೆ. ನಾವು ಏನು ಮಾಡಿದ್ವಿ ಸುಮ್ಮನೆ ಇರ್ತೀವಿ ಅಂದರೆ ಬರೀ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು, ಬೇರೆಯವರು ಹಾಕೋ ರೀಲ್ಸ್ ನೋಡಿಕೊಂಡು, ಬೇರೆಯವರು ಹಾಕೋ ವೀಡಿಯೋಸ್ ನೋಡಿಕೊಂಡು ಅಷ್ಟೇ ಲೈಫ್ ಅಂತ ಅಂದ್ಕೊಂಡ್ಬಿಡ್ತೀರಾ. ದಯವಿಟ್ಟು ಆ ಥರ ಮಾಡ್ಕೋಬೇಡಿ. ಏನಾದರೂ ಕೆಲಸ ಮಾಡೋದಕ್ಕೆ ದಾರಿ ಹುಡುಕಿ. ಸಾವಿರ ದಾರಿ ಇದೆ. ಕನಸು ಕಾಣೋದು ಅಷ್ಟೇ ಇಲ್ಲ, ಕನಸನ್ನು ನನಸು ಮಾಡ್ಕೊಳ್ಳೋದನ್ನು ನೋಡಿ. ಅದನ್ನು ಪ್ರತಿದಿನ ಅದಕ್ಕೋಸ್ಕರ ಹೋರಾಡಿ ನಾನು ಏನಾದರೂ ಮಾಡ್ತೀನಿ ಅನ್ನೋ ಒಂದು ಪ್ರಬಲವಾಗಿರೋಂಥ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಏನಾದರೂ ಒಂದು ಮಾಡ್ತೀರಾ, ಮಾಡೋದಕ್ಕಾಗುತ್ತೆ. ಸುಮ್ಮನೆ ಮಾಡ್ತೀನಿ ಅಂದ್ಕೊಂಡಿರೋದಲ್ಲ, ಅದನ್ನು ಕಾರ್ಯರೂಪಕ್ಕೂ ತರಬೇಕು. ಹಾಗೆ ಹೇಳ್ಬೇಕಂದ್ರೆ ಸಹನೆ ಮತ್ತು ಶಕ್ತಿ ಇಲ್ಲಿ ಹೆಣ್ಮಕ್ಳಿಗೆ ತುಂಬ ಇರುತ್ತಂತೆ. ಯಾವುದನ್ನೇ ಆಗಲಿ ನಾವು ಸಹನೆಯಿಂದ ಎದುರಿಸ್ತೀವಿ. ಕೆಲವ್ರು ಏನು ಅನ್ಕೋತಾರೆ, ಈಗ ಏನಾದರೂ ಕೆಲಸ ಮಾಡೋದಕ್ಕೆ ಹೋದರೆ ಆಡ್ಕೊಂಡು ನಕ್ಬಿಡ್ತಾರೆ. ನನಗೆ ಅದೇನಾದ್ರು ಲಾಸ್ ಆಯಿತು ಅಂದರೆ ಆವಾಗ ಏನು ಮಾಡೋದು ಅನ್ನೋದು ಕೆಲವ್ರಿಗಿರುತ್ತೆ. ಆ ಟೈಮಲ್ಲಿ ನೀವು ಸಹನೆಯಿಂದ ಇರಬೇಕು. ಯಾರು ಏನೇ ಅಂದರೂ ಮಾತಾಡೋಕ್ಕೆ ಹೋಗಬಾರ್ದು, ಸುಮ್ಮನೆ ಕೇಳಿಸ್ಕೊತಾ ಇರಬೇಕು. ನೋಡೋಣ, ನನಗೂ ಟೈಮ್ ಬರುತ್ತೆ ಅನ್ನೋದನ್ನು ಕಾಯಬೇಕು. ಬಿದ್ದಾಗ ಆಡ್ಕೊಳ್ಳೋರು ಜಾಸ್ತಿ ಇದ್ದೇ ಇರ್ತಾರೆ. ಏನೇ ಆದರೂ ಅದು ನಿಮಗೆ ತಡ್ಕೊಳ್ಳೋಂಥ ಒಂದು ಶಕ್ತಿ ಇರಬೇಕು. ಹಾಗೆ ನಿಮ್ಮ ಕನಸುಗಳಿಗೆ ಮಿತಿ ಇಲ್ಲ ಅನ್ನೋದನ್ನು ನೀವು ಸಮಾಜದ ಚೌಕಟ್ಟುಗಳಿಗೆ ಮೀರಿ ತನ್ನ ರೆಕ್ಕೆಯನ್ನು ಬಿಚ್ಚಿ ನಾನು ಹಾರಬಲ್ಲೆ, ನಾನು ಕೂಡ 4 ಜನದ ಥರ ಇರಬಲ್ಲೆ ಅನ್ನೋದನ್ನು ಒಂದು ಹೆಣ್ಣಾದವಳು ತೋರ್ಸೋಕ್ಕೆ ಸಾಧ್ಯ ಇದೆ. ಬಟ್ ಇದನ್ನು ಸಮಾಜದ ಚೌಕಟ್ಟು ಹೆಂಗೆ ನೋಡುತ್ತೆ ಅಂದರೆ, ನೀನೇನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರು ಸಾಕು ಅಂತಲೇ ಹೇಳೋದು. ಪ್ರತಿಯೊಂದು ಮನೆಯಲ್ಲೂ ಅದೇ ಥರ ಇರುತ್ತೆ. ಇಡೀ ಸಮಾಜನೇ ಇರೋದು ಹಾಗೆ. ಅದನ್ನು ಮೀರಿ ನೀವು ಬೆಳೆಯೋದಕ್ಕೆ ನೋಡಿ. ಮನೇಲಿದ್ದೀರಾ ಅಂದ ತಕ್ಷಣ ಮನೆಗೆ ಸೀಮಿತ ಆಗಿರಬೇಡಿ. ನಿಮ್ಮ ಮನೆಗೆ ಎಷ್ಟೇ ಕೆಲಸ ಮಾಡಿದರೂ ಯಾರೂ ರೆಸ್ಪೆಕ್ಟ್ ಕೊಡಲ್ಲ. ಅದೇ 4 ಕಾಸು ದುಡಿತಿದ್ದೀರಾ ಅಂದರೆ ನಿಮ್ಮನ್ನು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ನಿಮಗೆ ವ್ಯಾಲ್ಯೂವೇ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟು ಮನೆಗೋಸ್ಕರ ನಾವು ಮಾಡಿದರೂ ಮನೇಲಿರೋರಿಗೆ ಬೆಲೆ ಇಲ್ಲ. ಇದು ನನಗೆ ಓನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಿಜ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ನಾವು ಹೆಣ್ಮಕ್ಳು ಮನೆ ಬೆಳಗೋ ದೀಪನೂ ಆಗಬೇಕು, ಹೊರಗಡೆ ಹೋಗಿ ಬದುಕು ಒಂದು ಕೆಲಸ ಮಾಡ್ಕೊಂಡು ನಾನು 4 ಕಾಸು ತರ್ತೀನಿ ಅನ್ನೋ ಒಂದು ಅಚಲವಾಗಿರ್ತಕ್ಕಂಥ ಧೈರ್ಯನೂ ನಿಮಗಿರಬೇಕು. ಆವಾಗ ಮಾತ್ರ ನೀವು ನಿಮ್ಮ ಮಕ್ಕಳಿಗೂ ಏನಾದರೂ ಕೊಡಿಸ್ಬೇಕು ಅಂದ್ರೆ ನಿಮ್ಮ ಹತ್ರ ಇರುತ್ತೆ. ಪ್ರತಿಯೊಂದಕ್ಕೂ ಇಂಡಿಪೆಂಡೆಂಟ್ ಆಗಿರ್ತೀರ. ಅದು ಬಿಟ್ಟು ನಾನು ಬರೀ ಒಂದರಲ್ಲೇ ಇರ್ತೀನಿ ಅಂದರೆ ಲೈಫ್ ಅಲ್ಲ, ಓಕೆನಾ. ಹಿಂದಿನ ಕಾಲದಲ್ಲಿ ಏನು ಅನ್ಕೋತಾ ಇದ್ರು ಅಂದರೆ ಓದಿದರೆ ಮಾತ್ರ ಸಾಧ್ಯ, ಏನು ಬೇಕಾದ್ರೂ ಮಾಡ್ಬೋದು ಅಂತ. ಖಂಡಿತ ಇಲ್ಲ. ಓದದೇ ಇರೋರು ಏನು ಬೇಕಾದರೂ ಮಾಡ್ಬೋದು. ಒಂದೇ ಇವತ್ತು ಹೇಳ್ಬೇಕಂದ್ರೆ ಎಷ್ಟೇ ಓದಿದ್ದಾರೆ ಅಂದರೂ ಅವರಿಗೂ ಇವಾಗ ಸ್ಕಿಲ್ ಕೇಳ್ತಾರೆ. ಇಂಗ್ಲೀಷ್ ಬರಲಿ ಅಥವಾ ಏನದು ಟಾಪರ್ ಇದ್ದಾರೆ, ಅವೆಲ್ಲ ಮ್ಯಾಟ್ರೇ ಅಲ್ಲ. ಇವತ್ತು ಸ್ಕಿಲ್ಸ್ ಗೊತ್ತಿರಬೇಕಷ್ಟೇ. ಇದು ಮಾತ್ರ ನೆನ್ಪಿಟ್ಕೊಂಡಿರ್ಬೇಕು ನಾವು. ಅದು ಬಿಟ್ಟು ಕೆಲವ್ರು ಅನ್ಕೋತಿರ್ತಾರೆ, ಓದಿದರೆ ಮಾತ್ರ ಇದೆಲ್ಲ ಆಗೋದು, ಹಂಗೆ ಹಿಂಗೆ. ಖಂಡಿತ ಇಲ್ಲ. ಓದದೇ ಇರೋರು ನಾನಾ ಥರ ಸಾಧನೆ ಮಾಡಿರ್ತಾರೆ. ಇವನ್ ನೀವು ಕೆಲವೊಂದು ಸ್ಫೂರ್ತಿಯಾಗಿರೋಂಥ
ರೋಡ್ ಮಾಡೆಲ್ಸ್ ಅಂತ ಇರ್ತಾರಲ್ವ, ಈಗ ಇವನ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಇದ್ದಾರಲ್ಲ, ಅವರ ವೈಫು ಸುಧಾಮೂರ್ತಿ ಅವರು ಇರ್ಬೋದು. ಒಂದು ಕಾಲದಲ್ಲಿ ತುಂಬ ಬಡತನದಿಂದನೇ ಬಂದಿರೋದಂತೆ ಅವರು. ಅಂಥವ್ರಾಗಿರ್ಬೋದು, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಮದರ್ ತೆರೇಸಾ, ಈ ಥರ ರೋಲ್ ಮಾಡೆಲ್ಸ್ನ ನಾವು ನಮ್ಮ ಲೈಫಲ್ಲಿ ನೋಡಿ ನಾವು ಕಲಿಯುವಂಥದ್ದು ತುಂಬ ಇರುತ್ತೆ. ಸೊ ಆ ಥರ ನಾನು ಏನಾದರೂ ಅವ್ರ ಥರ ನಾನು ಆಗಬೇಕು ಅಂತ ಅಷ್ಟ್ರ ಮಟ್ಟಿಗೆ ನಾವು ಮಾಡೋಕ್ಕಾಗದೆ ಹೋದರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗಾದರೂ ನಮ್ಮನ್ನು ನಾವು ಕಷ್ಟ ಸಮಯದಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಷ್ಟು, ದುಡಿಮೆ ಮಾಡೋಷ್ಟು ಕೆಪಬಿಲಿಟಿ ನಮ್ಮಲ್ಲಿ ಇರುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಳ್ಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಾ ಥರ ಮಾತಾಡ್ತಿರ್ತಾರೆ, ಅದಕ್ಕೆಲ್ಲ ತಲೆ ಕೊಡೋಕೆ ಹೋಗ್ಬೇಡಿ. ಎಷ್ಟು ಕೇಳಿದರೂ ಕೇಳಿಸೇ ಇಲ್ಲ ಅನ್ನೋ ಥರ ಇದ್ದು ಜೀವನ ಮಾಡಿದಾಗ ಮಾತ್ರ ಇವತ್ತು ಲೈಫಲ್ಲಿ ನಾವು ಮುಂದೆ ಬರೋಕ್ಕಾಗುತ್ತೆ. ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗಿರ್ತೀವಿ ನಿಜ, ಮುಂದೊಂದು ದಿನ ಅವರೇ ಹೇಳ್ತಾರೆ, ಇಲ್ಲ ಅಚೀವ್ ಮಾಡಿದ್ರಪ್ಪ ಅನ್ನೋ ಥರ ನಿಮ್ಮ ಲೈಫ್ನ ನೀವು ಇವಾಗ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ಸ್ಕೊಳ್ಳೋ ಥರ ಬಾಳಿ ಅಂತ ಹೇಳಿ ಈ ಒಂದು ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು.